ಅಪ್ಪಾಜಿ ನಾಡಗೌಡರಿಗೆ ಇವತ್ತು ಮುದ್ದೇಬಿಹಾಳ್ ಬಂದ್ ಕರೆ ಕೊಡತಕ್ಕಂತ ವಿಚಾರವನ್ನ ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುದ್ದೇಬಿಹಾಳಕ್ಕೆ ಮಂತ್ರಿ ಸ್ಥಾನ ಅಪ್ಪಾಜಿ ನಾಡಗೌಡರಿಗೆ ಬೇಕಾಗಿಲ್ಲ. ಮುದ್ದೇಬಿಹಾಳಕ್ಕೆ ಮಂತ್ರಿ ಸ್ಥಾನ ಬೇಕಾಗಿರೋದು ಮುದ್ದೇಬಿಹಾಳದ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ದೀನ ದಲಿತನಿಗೆ ಬೇಕಾಗಿದೆ. ಅಪ್ಪಾಜಿ ನಾಡಗೌಡ ಈಗಾಗಲೇ ಮಂತ್ರಿಗಳಾಗೋಗ್ಬಿಟ್ಟಿದ್ದಾರೆ. ಈ ಸಾರಿ ಮಂತ್ರಿ ಆದ್ರೂ ಕೂಡ ಅಧಿಕಾರ ಆದ್ಮೇಲೆ ಮಾಜಿ ಮಂತ್ರಿನೇ ಅವ್ರಿಗಾಗ್ಲೇ ಮಾಜಿ ಮಂತ್ರಿ ಅಂತಾರೆ. ಅವ್ರಿಗೆ ಯಾವುದೇ ಮಂತ್ರಿ ಆಶೆ ಇಲ್ಲ. ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅವ್ರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನ ನೋಡಿದ್ರೆ ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗ್ಬೇಕಾದಂತ ಎಲ್ಲಾ ಹೋರಾಟಗಳು ಕೂಡ ಅಪ್ಪಾಜಿ ನಾಡಗೌಡರಿಗಿದ್ದಾವೆ. ಅದಕ್ಕಾಗಿ ಇವತ್ತಿನ ಈ ಮುದ್ದೇಬಿಹಾಳದಲ್ಲಿ ಅಪ್ಪಾಜಿ ನಾಡಗೌಡರಿದ್ರೆ ಮಾತ್ರ ಕಾಂಗ್ರೆಸ್ ಇದ್ರೆ ಅಪ್ಪಾಜಿ ನಾಡಗೌಡರು ಅಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುವಣ್ಣವರು ಒಂದೇ ಒಂದು